ಮಣ್ಣು ಯಾಕೆ ಹಾಳಾಗ್ತಿದೆ, ಎಲ್ಲಿಗೆ ಹೋಗ್ತಿದೆ? ನೋಡಿ, ಮರಳಿಗೆ ಸಾವಯವ ಅಂಶಗಳನ್ನ ಸೇರಿಸಿದ್ರೆ ಅದು ಮಣ್ಣಾಗುತ್ತೆ. ಹಾಗೇನೆ ಮಣ್ಣಲ್ಲಿರೋ ಎಲ್ಲ ಸಾವಯವ ಅಂಶಗಳನ್ನ ತೆಗೆದ್ರೆ ಅದು ಮರಳಾಗುತ್ತೆ. ಮಳೆಕಾಡುಗಳಲ್ಲಿ ಮಣ್ಣಲ್ಲಿರೋ ಸಾವಯವ ಅಂಶ 70%ಗಿಂತ ಹೆಚ್ಚು. ಸಾಮಾನ್ಯವಾಗಿ ಕೃಷಿ ಭೂಮಿಲಿರೋ ಮಣ್ಣನ್ನ ಮಣ್ಣು ಅಂತ ಕರಿಬೇಕಾದ್ರೆ ಅದರಲ್ಲಿ ಕನಿಷ್ಠ ಅಂದ್ರೂ 3-6% ಸಾವಯವ ಅಂಶಗಳು ಇರಬೇಕಾಗುತ್ತೆ. 3% ಅತಿ ಕಡಿಮೆ. ಅದರ ಉದಾಹರಣೆಗೆ ಭಾರತದಲ್ಲೀಗ 62% ಮಣ್ಣಲ್ಲಿ 0.5ಕ್ಕಿಂತಲೂ ಕಮ್ಮಿ ಸಾವಯವ ಅಂಶಗಳಿವೆ. ಹೀಗಾಗಿ ಅಕ್ಷರಶಃ ನಾವು ಮರುಭೂಮೀಕರಣದ ಅಂಚಲ್ಲಿದ್ದೀವಿ. ಇದು ಯಾವುದೋ ಒಂದು ದೇಶದ್ದಲ್ಲ, ಇಡೀ ಪ್ರಪಂಚದ ಪರಿಸ್ಥಿತಿ. ಅಮೆರಿಕ ದೇಶದಲ್ಲಿ ಉಪಯೋಗಿಸೋ ಕಳೆನಾಶಕ, ಕೀಟನಾಶಕಗಳನ್ನ ನೋಡಿದ್ರೆ ಮಣ್ಣಲ್ಲಿರೋ ಜೀವ ವೈವಿಧ್ಯತೆ ನಾಶ ಆಗ್ತಿರೋದು ತಿಳಿಯುತ್ತೆ. ಮಣ್ಣಿನ ಮೇಲ್ಪದರದಲ್ಲಿ ಸುಮಾರು 12 ಇಂಚುಗಳವರೆಗೆ 80-96% ಜೀವ ವೈವಿಧ್ಯತೆ ವಾಸವಿರುತ್ತೆ. ಭೂಮಿನ ಟ್ರ್ಯಾಕ್ಟರ್ಗಳಲ್ಲಿ ಉಳುಮೆ ಮಾಡಿದ್ರೆ ಅದು 9-12 ಇಂಚು ಆಳಕ್ಕೆ ಭೂಮಿನ ಉತ್ತು ಮಣ್ಣನ್ನ ತೆರೆದಿಡುತ್ತೆ. ಇದರಿಂದ ಜೀವ ವೈವಿಧ್ಯತೆ ಸಂಪೂರ್ಣ ನಾಶವಾಗುತ್ತೆ. ಜೀವ ವೈವಿಧ್ಯತೆ ಅಂದ್ರೆ ಮಣ್ಣಲ್ಲಿರೋ ಜೈವಿಕ ಪದಾರ್ಥಗಳು, ಅಂದ್ರೆ ಹ್ಯೂಮಸ್. ಹ್ಯೂಮನ್ ಅನ್ನೋ ಪದ ಹ್ಯೂಮಸ್ ಅನ್ನೋ ಪದದಿಂದ ಬಂದದ್ದು. ಅಂದ್ರೆ ಈ ದೇಹ ಜೀವಂತ ಮಣ್ಣು. ಹೀಗಾಗಿ ಮಣ್ಣಿನ ಬಗ್ಗೆ ಗಮನ ಹರಿಸೋದು ಅತ್ಯಂತ ಮುಖ್ಯವಾದದ್ದು. ಯಾಕಂದ್ರೆ 1/3 ಭಾಗ ಅಥವಾ 40% ಭೂಮಿನ, ಮುಖ್ಯವಾಗಿ ಉಷ್ಣ ವಲಯಗಳನ್ನ ನೆರಳಲ್ಲಿ ಮುಚ್ಚಿದ್ರೆ ಹವಾಮಾನ ವೈಪರೀತ್ಯಗಳನ್ನ ಸುಲಭವಾಗಿ ತಡೆಯಬಹುದು. ಭೂಮಿ ಬಿಸಿಯಾಗ್ತಿರೋದಕ್ಕೆ ಮುಖ್ಯ ಕಾರಣ ಅದನ್ನ ಆಳವಾಗಿ ಉಳೋದು ಅಥವಾ ತೆರೆದಿಡೋದು. ಭೂಮಿ ಗಿಡಮರಗಳ ಅಡಿಯಲ್ಲಿರಬೇಕು. ಏನಾದರೂ ಸರಿ, ಸ್ವಾಭಾವಿಕವಾದ ಹುಲ್ಲು, ಪೊದೆ, ಗಿಡಮರಗಳು ಏನಾದರೂ ಇರಬೇಕು. ಯಾಕಂದ್ರೆ ಇವು ಪರಿಸರ ಚಟುವಟಿಕೆಗಳಿಗೆ ಸಹಕರಿಸುತ್ತವೆ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇಂಗಾಲದ ಹೀರುವಿಕೆ ಆಗೋದು ಮಣ್ಣಿಂದ. ಇದು ಭೂಮಿಲಿ ನೀರನ್ನ ಹಿಡಿದಿಡೋ ದೊಡ್ಡ ಸಾಧನ ಮತ್ತು ಎಲ್ಲಾ ಜೀವಿಗಳ ಮೂಲ. ಭೂಮಿ ಮೇಲೆ ಸರಾಸರಿ 36-39 ಇಂಚುಗಳಷ್ಟು ಆಳದವರೆಗೆ ಮೇಲ್ಮಣ್ಣು 87% ಜೀವರಾಶಿಗೆ ಆಸರೆಯಾಗಿದೆ. ನಾವೀಗ ಮಾಡಬೇಕಿರೋ ಅತ್ಯವಶ್ಯಕವಾದ ಕೆಲಸ ಅಂದ್ರೆ ಈ ಜೀವ ವೈವಿಧ್ಯತೆಯನ್ನು ಉಳಿಸಿಕೊಳ್ಳೋದು. ಈಗ ಶುರು ಮಾಡಿಲ್ಲ ಅಂದ್ರೆ ಮತ್ತೆಂದು ಇದು ಸಾಧ್ಯವಾಗಲ್ಲ. ಇದರ ಅಂಗವಾಗಿ ಹೆಚ್ಚಿನ ಜನರನ್ನ ಸೇರಿಸೋದಿಕ್ಕೆ ಕಾನ್ಶಿಯಸ್ ಪ್ಲಾನೆಟ್ ಅನ್ನೋ ಚಳವಳಿನ ಪ್ರಾರಂಭಿಸ್ತಿದ್ದೀವಿ. ಇತ್ತೀಚೆಗೆ ಹವಾಮಾನ ಬದಲಾವಣೆ, ಪರಿಸರ ಇವೆಲ್ಲ ಶ್ರೀಮಂತರು ಅಥವಾ ಶ್ರೇಷ್ಠರು ತಲೆ ಕೆಡಿಸಿಕೊಳ್ಳೋ ವಿಷಯಗಳಾಗಿವೆ. ಇದು ಬದಲಾಗಬೇಕು. ಪ್ರತಿಯೊಬ್ಬರಿಗೂ ನಮ್ಮ ಮುಂದಿರೋ ಅಪಾಯದ ಅರಿವಿರಬೇಕು. ಪರಿಸರದ ಸಮಸ್ಯೆಗಳು ಚುನಾವಣೆಯ ಸಮಸ್ಯೆಗಳಾಗಬೇಕು. ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಪರಿಸರದ ಸಮಸ್ಯೆಗಳಿಗೆ ಮಹತ್ವ ಕೊಡಬೇಕು. ಸರ್ಕಾರನ ಅವರ ಪರಿಸರ ಕಾಳಜಿಯ ಆಧಾರದ ಮೇಲೆ ಚುನಾಯಿಸಬೇಕು. ಇದು ಅವಶ್ಯಕವಾಗಿ ಆಗಲೇಬೇಕು. ನೂರ 92 ದೇಶಗಳಿಗೆ ಈ ಕಾರ್ಯನೀತಿ ಶಿಫಾರಸು ಹೇಗೆ ಮಾಡೋದು ಅಂತ ನೋಡ್ತಿದ್ದೀವಿ. ಈ ರ್ಯಾಲಿ ಮಾರ್ಚ್ 21ರಂದು ಶುರುವಾಗ್ತಿದೆ. ಅವತ್ತು ಲಂಡನ್ನಲ್ಲಿ ಈಕ್ವಿನಾಕ್ಸ್ ಅಂದ್ರೆ ವಿಶ್ವ